ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ದ ಬೆಟ್ ಬೈ ಆಂಟನ್ ಚಿಕೋ ಈ ಒಂದು ಕಥೆಯ ಕನ್ನಡದ ಸರಳವಾದಂತಹ ಸಾರಾಂಶವನ್ನು ಕಲಿಯೋಣ. ದ ಬೆಟ್ ಈ ಕಥೆಯು ಇಬ್ಬರು ವ್ಯಕ್ತಿಗಳ ನಡುವೆ ನಡೀತಕ್ಕಂತಹ ಒಂದು ಚಾಲೆಂಜ್, ಒಂದು ಬೆಟ್ನ ಕಥೆಯಾಗಿರುತ್ತೆ. ಆ ಒಂದು ಬೆಟ್ಗಾಗಿ ಆ ಇಬ್ಬರು ವ್ಯಕ್ತಿಗಳು ತಮ್ಮ ಜೀವನವನ್ನೇ ಮೀಸಲಿಟ್ಟಿರ್ತಾರೆ. ಈ ಕಥೆಯಲ್ಲಿ ಆ ವ್ಯಕ್ತಿಗಳಿಗೆ ಹೆಸರುಗಳನ್ನು ನೀಡಿರುವುದಿಲ್ಲ. ಆ ಇಬ್ಬರು ವ್ಯಕ್ತಿಗಳು ಒಬ್ಬ ಬ್ಯಾಂಕರ್ ಮತ್ತೊಬ್ಬ ಲಾಯರ್ ಆಗಿರ್ತಾನೆ. ಈ ಒಂದು ಕತೆ ಆ ಬ್ಯಾಂಕರ್ ಹಾಗೂ ಲಾಯರ್ 15 ವರ್ಷಗಳ ಹಿಂದೆ ತಾವು ಒಂದು ಬೆಟ್ಟನ್ನು ಹಾಕ್ಕೊಂಡಿರ್ತಾರೆ, ಒಂದು ಚಾಲೆಂಜನ್ನು ಮಾಡಿಕೊಂಡಿರ್ತಾರೆ. 15 ವರ್ಷಗಳ ನಂತರ ಈ ಕತೆ ಪ್ರಾರಂಭವಾಗುತ್ತೆ. ಅದು ಒಂದು ಶರತ್ಕಾಲದ ರಾತ್ರಿ, ಅಂದರೆ ಚಳಿಗಾಲ ಮತ್ತು ಬೇಸಿಗೆ ಕಾಲದ ಮಧ್ಯದ ದಿನಗಳ ಒಂದು ರಾತ್ರಿ. ಆ ಬ್ಯಾಂಕರ್ 15 ವರ್ಷದ ನಂತರ ತಾನು ಒಂದು ಸ್ಟಡಿ ರೂಮ್ನಲ್ಲಿ ಅಡ್ಡಾಡ್ತಾ ಇರ್ತಾರೆ. 15 ವರ್ಷಗಳ ಹಿಂದೆ ತಾನು ಮಾಡಿದಂಥ ಒಂದು ಪಾರ್ಟಿಯನ್ನು ನೆನಪಿಸ್ಕೊಳ್ತಾನೆ. ಅಲ್ಲಿ ಹಲವಾರು ಜನರು ಸೇರಿರ್ತಾರೆ. ಅಲ್ಲಿ ಒಂದು ವಿಷಯ ಚರ್ಚೆ ಆಗ್ತಾ ಇರುತ್ತೆ. ಅದು ಮರಣದಂಡನೆ ಮತ್ತು ಅಜೀವ ಖೈದಿ ಅಥವಾ ಇಂಪ್ರಿಸನ್ಮೆಂಟ್, ಬಂಧನ, ಅಜೀವ ಬಂಧನ, ಈ ವಿಷಯದ ಬಗ್ಗೆ ಒಂದು ಚರ್ಚೆ ನಡೀತಾ ಇರುತ್ತೆ. ಅಲ್ಲಿ ಸೇರಿರ್ತಕ್ಕಂತಹ ಪತ್ರಕರ್ತರೆಲ್ಲ ಮರಣದಂಡನೆ, ಡೆತ್ತನ್ನು ವಿರೋಧ ಮಾಡ್ತಾ ಇರ್ತಾರೆ. ಇಲ್ಲಿ ಬ್ಯಾಂಕರ್ ಏನು ಮಾಡ್ತಾನಪ್ಪ ಅಂದರೆ, ಮರಣದಂಡನೆ ಅಂತಕ್ಕಂಥದ್ದು ತಕ್ಷಣ ಸಾವನ್ನು ಕೊಡುತ್ತೆ, ಆದರೆ ಈ ಅಜೀವ ಖೈದಿ ಇಂಪ್ರಿಸನ್ಮೆಂಟ್ ಅನ್ನೋದು ನಿಧಾನವಾಗಿ ದಿನದಿಂದ ದಿನಕ್ಕೆ ಕೊಲ್ಲುತ್ತೆ ಅಂತ ಬ್ಯಾಂಕರ್ ಅಭಿಪ್ರಾಯವನ್ನು ಪಡ್ತಾನೆ. ಅಲ್ಲಿ ಸೇರಿರ್ತಕ್ಕಂಥ ಗೆಸ್ಟ್ಗಳೆಲ್ಲರೂ ಎರಡೂ ಕೆಟ್ಟದ್ದೇ ಅಂತ ಹೇಳ್ತಾ ಇರ್ತಾರೆ. ಆಗ ಅಲ್ಲಿಗೆ ಒಬ್ಬ 25 ವರ್ಷದ ಯುವಕ, ಒಬ್ಬ ಲಾಯರ್ ಬರ್ತಾನೆ. ಅವನು ಸಹ ಇವರಿಬ್ಬರು ಸಾಮಾನ್ಯವಾಗಿ ಎರಡೂ ಸಹ ಇಮ್ಮಾರಲ್, ಅನೈತಿಕವಾದದ್ದು, ಎರಡೂ ಕೆಟ್ಟದ್ದೇ ಅಂತ ಹೇಳ್ತಾನೆ. ಆದರೆ ಅವೆರಡರಲ್ಲಿ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಬಂದಾಗ ನಾನು ಈ ಅಜೀವ ಖೈದಿಯಾಗಿರೋದನ್ನು ಆಯ್ಕೆ ಮಾಡ್ಕೊಳ್ತೇನೆ. ಏಕೆಂದರೆ ತಾನು ಆವಾಗ ಜೀವಂತವಾಗಿರಬಹುದು, ಡೆತ್ ಆದರೆ ನಾನು ಆವತ್ತೇ ಸತ್ತೋಗ್ತೇನೆ. ಆದರೆ ಅಜೀವ ಜೀವಂತವಾಗಿರೋದ್ರಿಂದ, ಒಂದು ಖೈದಿಯಾಗಿರೋದ್ರಿಂದ ನಾನು ಜೀವಂತವಾಗಿ ಇರಬಹುದು ಅಂತ ಹೇಳ್ತಾನೆ. ಇಲ್ಲಿ 5 ವರ್ಷಗಳ ಕಾಲ ತಾನು ಏಕಾಂಗಿಯಾಗಿ ಬಂಧನದಲ್ಲಿ ಇರೋದು ತುಂಬ ಕಷ್ಟ ಅಂತ ಹೇಳಿ ಬ್ಯಾಂಕರ್ ಆ ಯುವಕನೊಂದಿಗೆ ಮಾತಾಡ್ತಾ 2 ಮಿಲಿಯನ್ ಒಂದು ಬೆಟ್ಟನ್ನು ಕಟ್ತಾರೆ. 5 ವರ್ಷಗಳ ಕಾಲ ನೀನು ಏಕಾಂಗಿಯಾಗಿ ಯಾರ ಜೊತೆನೂ ಕಾಂಟ್ಯಾಕ್ಟ್ ಮಾಡದಿರೋ ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ 2 ಮಿಲಿಯನ್ ಬೆಟ್ಟನ್ನು ಕಟ್ತಾನೆ. ಆ ಯುವಕ ಏನು ಮಾಡ್ತಾನೆ, 5 ವರ್ಷಗಳ ಬದಲಿಗೆ ತಾನು 15 ವರ್ಷಗಳನ್ನು ಕಳೆಯೋದಾಗಿ ಆ ಬೆಟ್ಟನ್ನು ಕಟ್ಕೊಳ್ತಾನೆ. ಆ ರಾತ್ರಿಯ ಊಟದಲ್ಲಿ ಆ ಬ್ಯಾಂಕರ್ ಯುವಕನನ್ನು ತಾನು ಚೂಸ್ ಮಾಡ್ಕೊಂಡಿರ್ತಕ್ಕಂಥ ಈ ಒಂದು 15 ವರ್ಷಗಳ ಕಾಲ ಇದನ್ನು ಒಂದು ಸಲ ಯೋಚನೆ ಮಾಡು ಅಂತ ಹೇಳ್ತಾನೆ. ಏಕೆಂದರೆ ಆತ ಇನ್ನೂ ಯುವಕ, 3-4 ವರ್ಷಗಳು ಸಹ ಆ ರೀತಿ ಒಂಟಿಯಾಗಿ ಕಳೆಯೋಕ್ಕೆ ಸಾಧ್ಯ ಇಲ್ಲ ಅಂತ ಬ್ಯಾಂಕರ್ ಅಂದ್ಕೊಳ್ತಾನೆ. ಏಕೆಂದರೆ ಆತ ಯಾವಾಗ ಬೇಕಾದರೂ ಆ ಬೆಟ್ಟಿಂದ ಹೊರಗಡೆ ನಡಿಬಹುದು. ಆದ್ದರಿಂದ ಅವನು 3-4 ವರ್ಷವೂ ಇರಲ್ಲ, ಇನ್ನು 15 ವರ್ಷ ಇರೋದು ಹೇಗೆ ಅಂತ ಆತ ಮನಸ್ಸಿನಲ್ಲಿ ಅಂದ್ಕೊತಾನೆ. ಈ ಒಂದು ಬೆಟ್ನಲ್ಲಿ ಆ ಬ್ಯಾಂಕರ್, ನನಗೆ 2 ಮಿಲಿಯನ್ ಬರೋದ್ರಲ್ಲಿ ನನಗೇನು ಇಂಟ್ರೆಸ್ಟ್ ಇಲ್ಲ, ಆದರೆ ಆ ಯುವಕ ತಾನು 15 ವರ್ಷ ಇರೋದು ತುಂಬ ಕಷ್ಟ ಅಂತ ಹೇಳ್ತಾನೆ. ಆ ದಿನ ಸಂಜೆ ಯುವಕನು ಆ ಬ್ಯಾಂಕರ್ನ ತೋಟದಲ್ಲಿರ್ತಕ್ಕಂಥ ಒಂದು ಲಾಡ್ಜ್ನಲ್ಲಿ 15 ವರ್ಷಗಳನ್ನು ಕಳೆಯೋದಕ್ಕೆ ನಿರ್ಧಾರ ಮಾಡ್ತಾನೆ. 15 ವರ್ಷಗಳ ಕಾಲ ಅವನು ಲಾಡ್ಜ್ನೊಳಗೆ ಇರ್ತಾನೆ. ಯಾವುದೇ ಮನುಷ್ಯನನ್ನು ಭೇಟಿ ಮಾಡಲು, ಮನುಷ್ಯನ ಧ್ವನಿಯನ್ನು ಕೇಳಲು ಅಥವಾ ಪತ್ರಗಳು ಮತ್ತು ವೃತ್ತಪತ್ರಿಕೆಗಳನ್ನು ಸ್ವೀಕರಿಸಲು ಅವನಿಗೆ ಅನುಮತಿ ಇರೋದಿಲ್ಲ. ಅವನಿಗೆ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್, ಪಿಯಾನೋ ಕೊಡಲಾಗುತ್ತೆ ಮತ್ತು ಪುಸ್ತಕಗಳನ್ನು ಓದೋಕ್ಕೆ ಪರ್ಮಿಷನ್ ಇರುತ್ತೆ. ಪತ್ರಗಳನ್ನು ಬರೆಯಲು ಮತ್ತು ವೈನ್ ಕುಡಿಯಲು ಮತ್ತು ಧೂಮಪಾನ ಮಾಡಲು ಅನುಮತಿ ಇರುತ್ತೆ. ಹೊರಗಿನ ಪ್ರಪಂಚದೊಂದಿಗೆ ಏಕೈಕ ಸಂಪರ್ಕ ಅಥವಾ ಉದ್ದೇಶಪೂರ್ವಕವಾಗಿ ಮಾಡಿದ ಒಂದು ಸಣ್ಣ ಕಿಟಕಿಯ ಮೂಲಕ ಆಗಿರುತ್ತೆ. ಈ ಒಂದು ಬೆಟ್ ಪ್ರಾರಂಭ ಆಗೋದು ನವೆಂಬರ್ 14, 1870ರಂದು 12 ಗಂಟೆಗೆ ಪ್ರಾರಂಭ ಆಗಿ ನವೆಂಬರ್ 14, 1985 12 ಗಂಟೆಗೆ ಕೊನೆಗೊಳ್ಳುತ್ತೆ. ನಿಖರವಾಗಿ 15 ವರ್ಷಗಳ ಕಾಲ ಈ ಬೆಟ್ ಇರುತ್ತೆ. ಆ ಬೆಟ್ನಲ್ಲಿ ಆ ಲಾಯರ್ ಆ ಲಾಡ್ಜರ್ಗೆ ಇರ್ತಾನೆ. ಮೊದಲನೇ ವರ್ಷ ಆತ ಒಂದು ಡೀಪ್ ಡಿಪ್ರೆಷನ್ಗೆ ಹೋಗ್ತಾನೆ, ಏಕಾಂಗಿಯಾಗಿರ್ತಾನೆ. ನಂತರ ಅವನು ಆ ಪಿಯಾನೋನ ನುಡಿಸ್ತಾ ಇರ್ತಾನೆ, ವೈನ್ ಕುಡಿತಾನೆ, ತಂಬಾಕು ತೊಗೊಳ್ತಾನೆ, ಎಲ್ಲ ಮಾಡ್ತಾನೆ. ನಂತರ ಅವನು ವೈನ್ ಮತ್ತು ತಂಬಾಕನ್ನು ತೊಗೊಳ್ಳೋದನ್ನ ನಿರಾಕರಣೆ ಮಾಡ್ತಾನೆ. ಯಾಕೆಂದರೆ ವೈನ್ ತನ್ನ ಒಂದು ಆಸೆಗಳನ್ನು ಪ್ರಚೋದಿಸುತ್ತೆ ಮತ್ತು ತಂಬಾಕನ್ನು ತೊಗೊಂಡ್ರೆ ಈ ಕೋಣೆಯಲ್ಲಿರ್ತಕ್ಕಂಥ ಗಾಳಿಯನ್ನು ಹಾಳು ಮಾಡುತ್ತೆ ಅಂತ ಹೇಳಿ ಆತ ಅವುಗಳನ್ನೆಲ್ಲ ನಿರಾಕರಿಸ್ತಾ ಪತ್ರಗಳಲ್ಲಿ ಬರೀತಾನೆ. ಅವನು ತನ್ನ ಒಂದು ಫ್ಯಾಂಟಸಿ ಮತ್ತು ರೊಮ್ಯಾಂಟಿಕ್ ಪುಸ್ತಕಗಳನ್ನು ಓದ್ತಾನೆ. ಆ ಸಮಯದಲ್ಲಿ ಅವನು ಬ್ಯಾಂಕರ್ಗೆ 6 ಭಾಷೆಗಳಲ್ಲಿ ಪತ್ರಗಳನ್ನು ಬರೀತಾನೆ. ಅವುಗಳಲ್ಲಿ ಯಾವುದಾದ್ರೂ ಒಂದು ಸ್ವಲ್ಪ ತಪ್ಪಿಲ್ಲದಿದ್ದರೆ ತಾನು ತೋಟದಲ್ಲಿ ಗುಂಡು ಹಾರಿಸ್ಕೊಳ್ಳೋದಾಗಿ ಹೇಳಿರ್ತಾನೆ. ಬ್ಯಾಂಕರ್ 2 ಗುಂಡುಗಳನ್ನು ಹಾರಿಸ್ತಾನೆ.
10ನೇ ವರ್ಷದಲ್ಲಿ ಅವನು ಒಂದು ರೀತಿ ನಿಶ್ಚಲವಾಗಿ ಕುತ್ಕೊಂಡ್ಬಿಡ್ತಾನೆ. ಆತ ಒಂದು ಬೈಬಲನ್ನು ಓದೋಕ್ಕೆ ಶುರು ಮಾಡ್ತಾನೆ. ನಂತರ ಕೊನೆಯ 2 ವರ್ಷಗಳಲ್ಲಿ ಅವನು ಒಂದು ನೈಸರ್ಗಿಕ ವಿಜ್ಞಾನಿಗಳಂದರೆ ನ್ಯಾಚುರಲ್ ಸೈನ್ಸ್ನ ಬಗ್ಗೆ ಓದ್ತಾನೆ. ಬೈರನ್ ಮತ್ತು ಶೇಕ್ಸ್ಪಿಯರ್ ರಸಾಯನಶಾಸ್ತ್ರದ ಪುಸ್ತಕಗಳು, ಮೆಡಿಸಿನ್ ಪುಸ್ತಕಗಳನ್ನು, ಮತ್ತು ಒಂದು ಕಾದಂಬರಿ, ಮತ್ತು ಫಿಲಾಸಫಿ, ದೇವತಾಶಾಸ್ತ್ರದ್ದು ಕೆಲವು ಗ್ರಂಥಗಳು, ದೊಡ್ಡ ಪ್ರಮಾಣದ ಪುಸ್ತಕಗಳನ್ನು ಅವನು ಓದ್ತಾನೆ. ಈ ಬ್ಯಾಂಕರ್ ಇವೆಲ್ಲವನ್ನು ನೆನಪಿಸ್ಕೊಳ್ತಾನೆ. ತಾನು ಕಷ್ಟಪಟ್ಟು ಗಳಿಸಿರ್ತಕ್ಕಂಥ 2 ಮಿಲಿಯನ್ ಅವನಿಗೆ ಕೊಡಬೇಕಾಗತ್ತೆ, ಮತ್ತು ತಾನು ಸಂಪೂರ್ಣವಾಗಿ ಇಲ್ಲಿ ಹಾಳಾಗ್ತೇನೆ ಅಂತ ತನ್ನೊಳಗೆ ಯೋಚನೆ ಮಾಡ್ತಾನೆ. ಆದರೆ 15 ವರ್ಷಗಳ ಹಿಂದೆ ಆತ ಬೆಟ್ ಹಾಕಿದಾಗ ಅವನ ಹತ್ರ ಆಸ್ತಿ ತುಂಬ ಚೆನ್ನಾಗಿತ್ತು. ಆದರೆ ಅವನು ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ತನ್ನ ಹೆಚ್ಚಿನ ಹಣವನ್ನು ಕಳ್ಕೊಂಡಿರ್ತಾನೆ. ತಾನು ಹಿಂದೆ ಇದ್ದಂತಹ ಬ್ಯಾಂಕರ್ ಪೊಸಿಷನ್ನಿಂದ ಈಗ ಒಂದು ರೀತಿ ಮಿಡ್ಲ್ ಆರ್ಡರ್ಗೆ ಬಂದುಬಿಟ್ಟಿರ್ತಾನೆ. ಅವನು ತನ್ನೊಳಗೆ ತನ್ನ ಬಗ್ಗೆ ಒಂದು ಶಾಪಗಳನ್ನು ಹಾಕ್ಕೊಳ್ತಾನೆ. ಈ ಲಾಯರ್ ಇನ್ನೂ ಯಾಕಾಗಿ ಸಾಯಲಿಲ್ಲ, 15 ವರ್ಷದಿಂದ ಇನ್ನೂ ಹಂಗೆ ಬದುಕಿದಾನಲ್ಲ ಅಂತ ಆಶ್ಚರ್ಯಪಡ್ತಾನೆ. ಅವನು ಬ್ಯಾಂಕರ್ನ ದುಡ್ಡನ್ನು ತೊಗೊಳಕ್ಕೆ ಆ ಲಾಯರ್ ದುಡ್ಡನ್ನು 2 ಮಿಲಿಯನ್ನ ತೊಗೊಳ್ತಾನೆ. ಅವನ ಜೀವನವನ್ನು ಆನಂದಿಸ್ತಾನೆ ಅಂತ ಅಂದ್ಕೊಂಡು ಬ್ಯಾಂಕರ್ ಏನು ಮಾಡ್ತಾನೆ, ತನಗೆ ದುರದೃಷ್ಟ ಅಂತ ಹೇಳಿ ತನ್ನಲ್ಲೇ ದುಃಖ ಪಟ್ಕೊಳ್ತಾನೆ. ಹಾಗೆ ಅವನು ತನ್ನೊಳಗೆ ಸ್ವಲ್ಪ ಕೋಪವನ್ನು ಮಾಡ್ಕೊಳ್ತಾನೆ. ಸರಿಯಾಗಿ ಒಂದು 3 ಗಂಟೆ ಸಮಯ ಆಗಿರುತ್ತೆ. ಎಲ್ಲರೂ ನಿದ್ದೆ ಮಾಡ್ತಾ ಇರ್ತಾರೆ. ಬ್ಯಾಂಕರ್ ಏನು ಮಾಡ್ತಾನೆ, ನಿಧಾನವಾಗಿ ಎದ್ದು ಒಂದು ಫೈರ್ ಪ್ರೂಫ್ ಸೇಫ್ನಿಂದ ಒಂದು ಕೀಯನ್ನು ತಗೊಳ್ತಾನೆ. ತನ್ನ ಓವರ್ ಕೋಟನ್ನು ಹಾಕ್ಕೊಂಡು ಹೊರಗಡೆ ಹೊರಡ್ತಾನೆ. ಆ ತೋಟ ತುಂಬ ಕತ್ತಲೆ ಆಗಿರುತ್ತೆ, ಮತ್ತು ಮರಗಳ ಸಪ್ಪಳ ಮತ್ತು ಮಳೆ ಹೊರತು ಬೇರೆ ಯಾವುದೇ ಶಬ್ದ ಇರೋದಿಲ್ಲ. ಬ್ಯಾಂಕರ್ ಹೊರಗೆ ಹೆಚ್ಚಾಗಿ ಏನೂ ಕಾಣಿಸ್ತಾ ಇರಲ್ಲ, ಎಲ್ಲ ಕತ್ತಲೆ ಇರುತ್ತೆ. ಅವನು ಆ ಲಾಡ್ಜ್ಗೆ ಹೋಗ್ತಾನೆ. ಅಲ್ಲಿರ್ತಕ್ಕಂಥ ಸೆಕ್ಯೂರಿಟಿ ಗಾರ್ಡನ್ನು 2 ಬಾರಿ ಕರೆದು ಅವನನ್ನು ಎಬ್ಬರಿಸ್ತಾನೆ. ಆದರೆ ಸೆಕ್ಯೂರಿಟಿ ಗಾರ್ಡ್ ಎದ್ದೇಳೋದಿಲ್ಲ. ಆಗ ಬ್ಯಾಂಕರ್ ತಾನು ಬಂದಿರತಕ್ಕಂಥ ಉದ್ದೇಶವನ್ನು ಈಗ ಕಾರ್ಯರೂಪಕ್ಕೆ ತರಬಹುದು ಅಂತ ಹೇಳಿ ಅವನೇನು ಮಾಡ್ತಾನೆ, ಒಳಗೆ ಹೋಗ್ತಾನೆ. ಲಾಡ್ಜ್ನೊಳಗೆ ತಂದಿರ್ತಕ್ಕಂಥ ಒಂದು ಬೆಂಕಿ ಪಟ್ಟಣದಿಂದ ಬೆಂಕಿ ಕಡ್ಡಿಯನ್ನು ಹಚ್ತಾನೆ. ಹಚ್ಚಿ ನೋಡ್ತಾನೆ. ಅಲ್ಲಿ ಆತನಿಗೆ ಒಂದು ಕಬ್ಬಿಣದ ಒಲೆ ಕಾಣಿಸುತ್ತೆ. ಅವನು ಹಚ್ಚಿರ್ತಕ್ಕಂಥ ಬೆಂಕಿ ಕಡ್ಡಿ ಆರಿ ಹೋಗುತ್ತೆ. ಮತ್ತು ಅವನು ಬಂದು ಆ ಕಿಟಕಿ ಮೂಲಕ ನೋಡ್ತಾನೆ. ಆ ಕಿಟಕಿ ಮೂಲಕ ನೋಡಿದಾಗ ಒಂದು ಟೇಬಲ್ನ ಬಳಿ ಒಬ್ಬ ಮನುಷ್ಯ ಕುಳಿತಿರ್ತಕ್ಕಂಥದ್ದು ಕಾಣಿಸುತ್ತೆ. ಆ ಮನುಷ್ಯನು ಬಹಳಷ್ಟು ಅವನ ಭಾಗ ಏನು ಕಾಣಿಸ್ತಾ ಇರಲಿಲ್ಲ. ಆ ಮೇಜಿನ ಹತ್ರ ಕುಳಿತಿರ್ತಕ್ಕಂಥ ಮನುಷ್ಯ 5 ನಿಮಿಷಗಳ ಆದರೂ ಸಹ ಕದಲಿರೋದಿಲ್ಲ, ಹಾಗೆಯೇ ಕೂತಿರ್ತಾನೆ. ಆ ಬ್ಯಾಂಕರ್ ಏನು ಮಾಡ್ತಾನೆ, ಆ ಒಂದು ಲಾಡ್ಜ್ನ ಬಾಗಿಲಿನ ಮೇಲೆ ಹಾಕಿರ್ತಕ್ಕಂಥ ಸೀಲನ್ನು ಒಡೆದು ಬಾಗಿಲನ್ನು ತೆಗಿತಾನೆ. ಆಗಲೂ ಸಹ ಒಳಗೆ ಕುಳಿತಿರ್ತಕ್ಕಂತಹ ಆ ಏಕಾಂಗಿ ಬಂಧನದಲ್ಲಿರ್ತಕ್ಕಂಥ ಲಾಯರ್, ಆ ಕೈದಿ ಕದಲಿಲ್ಲ. ಬ್ಯಾಂಕರ್ ಆ ಕೋಣೆಗೆ ಹೋಗ್ತಾನೆ. ಕೋಣೆಗೆ ಹೋಗಿ ನೋಡಿದಾಗ ಆ ಮೇಜಿನ ಮೇಲೆ ಕುಳಿತಿರ್ತಕ್ಕಂಥ ಮನುಷ್ಯ ಆ ಲಾಯರ್ನನ್ನು ನೋಡ್ತಾನೆ. ಆತನು ಒಂದು ರೀತಿ ಅಸ್ಥಿ ಪಂಚರದಂತೆ ಕಾಣ್ತಾ ಇರ್ತಾನೆ. ಅವನ ಮುಖವೆಲ್ಲ ಹಳದಿ ಬಣ್ಣವಾಗಿಬಿಟ್ಟಿತ್ತು, ಕೆನ್ನೆ ಎಲ್ಲ ತುಂಬ ಗೀಸಲಾಗಿತ್ತು, ಮತ್ತು ಅವನು ಕೂದಲಿನಲ್ಲಿ ಬೂದು ಬಣ್ಣ ಆಗಿಬಿಟ್ಟಿತ್ತು. ಅವನು ಮುಂದೆ ಒಂದು ಟೇಬಲ್ ಮೇಲೆ ಏನನ್ನೋ ಬರೆದು ಒಂದು ಕಾಗದವನ್ನು ಇಟ್ಟಿದ್ದ. ಆ ಕಾಗದದಲ್ಲಿ ಏನಿದೆ ಅಂಥೇಳಿ ಈ ಬ್ಯಾಂಕರ್ ನೋಡ್ತಾನೆ. ಆ ಕಾಗದದಲ್ಲಿ ಈ ರೀತಿ ಬರೆದಿರುತ್ತೆ, ತಾನು ಪಡೆಯುವುದು ಖಚಿತವಾದ 2 ಮಿಲಿಯನ್ಗಳ ಬಗ್ಗೆ ತಾನು ಕನಸು ಕಾಣ್ತಾ ಇದ್ದೇನೆ, ಮತ್ತು ತಾನು ಅವನನ್ನು ಆ ವ್ಯಕ್ತಿಯನ್ನು, ಲಾಯರನ್ನು ಏನಾದರೂ ಮಾಡಿ ದಿಂಬಿನಿಂದ ಉಸಿರುಗಟ್ಟಿ ಸಾಯಿಸಿದರೆ ಅದು ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಬ್ಯಾಂಕರ್ ಯೋಚನೆ ಮಾಡ್ತಾ ಇರ್ತಾನೆ. ಯೋಚನೆ ಮಾಡ್ಕೊಂಡು ಆ ಪುಟದಲ್ಲಿ ಏನು ಬರೆದಿದ್ದಾನೆ ಅಂತ ಕೈಗೆತ್ಕೊಂಡು ಓದ್ತಾನೆ. ಅದರಲ್ಲಿ ಅದು ಆಧ್ಯಾತ್ಮಿಕ ಸಂತೋಷವನ್ನು ಕಂಡಿರ್ತಕ್ಕಂತಹ ಮನುಷ್ಯ ಲೌಕಿಕ ಸುಖಗಳಲ್ಲಿ ಆಸಕ್ತಿ ಹೊಂದಿಲ್ಲ ಅಂತ ಅಲ್ಲಿ ಹೇಳಿರುತ್ತೆ. ಅಲ್ಲಿ ನಿಗದಿತ ಸಮಯಕ್ಕಿಂತ 5 ಗಂಟೆಗಳ ಮೊದಲು ಹೊರಡುವ ಮೂಲಕ 2 ಮಿಲಿಯನನ್ನು ನಾನು ಬಿಟ್ಟು ಬಿಡಲು ನಿರ್ಧರಿಸಿದ್ದೇನೆ ಅಂತ ಹೇಳಿ ಆ ಒಂದು ಪತ್ರದಲ್ಲಿ ಬರೆದಿರ್ತಾನೆ. ಬ್ಯಾಂಕರ್ ಆ ಪತ್ರವನ್ನು ಇಟ್ಟು ಆ ಒಬ್ಬ ಲಾಯರ್ ಆ ಕೈದಿಯ ಹಣೆಯ ಮೇಲೆ ಒಂದು ಮುತ್ತನ್ನಿಟ್ಟು ಹೊರಗಡೆ ಹೋಗ್ತಾನೆ. ಮಾರನೇ ದಿನ ಬೆಳಗ್ಗೆ ಬಂದಾಗ ಕಾವಲುಗಾರರು ಆ ಒಬ್ಬ ಮನುಷ್ಯ ಏನಿದ್ದ, ಆತ ಒಳಗಡೆ ಕೈದಿಯಾಗಿದ್ದ ವ್ಯಕ್ತಿ ಕಿಟಕಿಯಿಂದ ತೋಟಕ್ಕೆ ಹಾರಿ ಕಾಣೆಯಾಗಿದ್ದಾನೆ ಅಂತ ಬಂದು ಬ್ಯಾಂಕರ್ಗೆ ಹೇಳ್ತಾನೆ. ಬ್ಯಾಂಕರ್ ತನ್ನ ಕೈದಿ ಓಡಿ ಹೋಗಿದ್ದಾನೆ ಅಂತ ಎಲ್ಲರಿಗೂ ತಿಳಿಸ್ತಾನೆ. ಮತ್ತು ಆ ಬ್ಯಾಂಕರ್ ಪತ್ರ ಏನು ಮಾಡ್ತಾನೆ, ಆ ಒಬ್ಬ ಲಾಯರ್ ಓಡಿ ಹೋಗಿದ್ದಾನೆ ಅಂತ ತಿಳಿಸಿದ ನಂತರ ಆ ಬ್ಯಾಂಕರ್ ಆ ಪತ್ರವನ್ನು ತೆಗೆದುಕೊಂಡು ಹೋಗಿ ಆ ಪತ್ರವನ್ನು ತನ್ನ ಫೈರ್ ಪ್ರೂಫ್ ಸೇಫ್ನಲ್ಲಿ ಅದನ್ನು ಭದ್ರವಾಗಿ ಇಡ್ತಾನೆ. ಈ ರೀತಿಯಾಗಿ ಆ ಬ್ಯಾಂಕರ್ ಮತ್ತು ಲಾಯರ್ನ ನಡುವೆ ನಡೆದಂತಹ ಬೆಟ್ನಲ್ಲಿ ನಿಜವಾಗಲೂ ಲಾಯರ್ ಗೆದ್ದಿರ್ತಾನೆ. ಆದರೆ ಆತ ಆ ಒಂದು ಕೊನೆಯ ದಿನ ತಾನು ಈ ಒಂದು
ಆಧ್ಯಾತ್ಮಿಕವಾಗಿರ್ತಕ್ಕಂಥ ಏಕಾಂಗಿತನವನ್ನು ನಾನು ಅನುಭವಿಸಿದ್ದೇನೆ. ನನಗೆ ಈ ಒಂದು ಭೌತಿಕ ಸುಖಗಳಲ್ಲಿ, ಲೌಕಿಕ ಸುಖಗಳಲ್ಲಿ ನನಗೆ ಇಷ್ಟ ಇಲ್ಲ ಅಂತೇಳಿ ಬರೆದಿರ್ತಕ್ಕಂಥ ಪತ್ರವನ್ನು ಆ ಬ್ಯಾಂಕರ್ ಓದ್ತಾನೆ. ಈ ರೀತಿಯಾಗಿ ಈ ಒಂದು ಬೆಟ್ ಕೊನೆಗೊಳ್ಳುತ್ತೆ 15 ವರ್ಷಗಳ ನಂತರ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಕನ್ನಡದ ಎಕ್ಸ್ಪ್ಲನೇಷನ್ನೊಂದಿಗೆ ಇಂಗ್ಲೀಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇನೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಾಗೂ ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೇ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.